ದೆಹಲಿಯ ಖಂಜಾವಾಲದಲ್ಲಿ ಅಂಜಲಿ ಸಿಂಗ್ ಅನ್ನುವ ಯುವತಿಯನ್ನ ಕಾರಿನಡಿ ಕಿಲೋಮೀಟರ್ ಗಟ್ಟಲೆ ಎಳ್ಕೊಂಡು ಹೋದ ಘಟನೆ ಇನ್ನೂ ಮಾಸಿಲ್ಲ. ಅದರ ಬೆನ್ನಲ್ಲೇ ಫೆಬ್ರವರಿ 1ರಂದು ಹರಿಯಾಣದ ಗುರುಗ್ರಾಮದಲ್ಲಿ ಕುಡಿದ ಮತ್ತಿನಲ್ಲಿದ್ದ ವ್ಯಕ್ತಿಯೊಬ್ಬ ವೇಗವಾಗಿ ಚಲಿಸುತ್ತಾ ಇದ್ದ ಕಾರಿನಲ್ಲಿ ಬೈಕ್ಗೆ ಡಿಕ್ಕಿ ಹೊಡೆದು 4 ಕಿಲೋಮೀಟರ್ ದೂರ ಎಳ್ಕೊಂಡು ಹೋಗಿರುವ ಘಟನೆಯ ವಿಡಿಯೋ ವೈರಲ್ ಆಗಿದೆ. ಈ ಘಟನೆಯಲ್ಲಿ ಇಬ್ಬರಿಗೆ ಗಾಯ ಆಗಿದೆ. पीछे लेके 1 मिनट मोटरसाइकिल लेकर जाएगी बावड़ी गौंड बैक ले ले और लगेगी हमें आगे ला सरपंच या दिनों दिमाग दे बैठ जो पीछे लेके नाली कटे पीछे लेके 1 मिनट मोटरसाइकिल लेकर जाएगी बावड़ी गौंड बैक ले ले. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವ ರಾಘವೇಂದ್ರ ಗುಡಿ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ ಗುಡಿ, ಇಂತಹ ಅನೇಕ ಘಟನೆಗಳನ್ನ ನಾವು ಮರುಕಳಿಸ್ತಾ ಇರೋದನ್ನ ನೋಡ್ತಾ ಇದೀವಿ. ಮಾನವೀಯತೆಯೇ ಇಲ್ಲ, ಇನ್ನೊಂದು ಕಡೆ ಹಿಟ್ ಅಂಡ್ ಡ್ರೈವ್ ಮಾಡ್ತಾ ಇರುವಂತಹ ಘಟನೆಗಳು ನಡೀತಾನೆ ಇದೆ. ಹರಿಯಾಣದ ಬಗ್ಗೆ ತಿಳಿಸೋದಾದ್ರೆ, ಮನುಷ್ಯತ್ವವನ್ನ ಕಳೆದುಕೊಂಡ್ರೆ ಪಶುವಿಗೆ ಮನುಷ್ಯನಿಗೆ ಯಾವುದೇ ಒಂದು ವ್ಯತ್ಯಾಸ ಇಲ್ಲ ಅಂತಾನೆ ಹೇಳಲಾಗುತ್ತೆ. ಆದ್ರೆ ಇತ್ತೀಚಿನ ಘಟನೆಗಳನ್ನ ನೋಡ್ತಾ ಇದ್ರೆ ಪಶುಗಳನ್ನು ಮೀರಿಸುವಂತ ಕ್ರೌರ್ಯವನ್ನ ಮನುಷ್ಯ ಮೀರಿತಾ ಇರೋದನ್ನ ನೋಡ್ತಾ ಇದೀವಿ. ಇನ್ನು ಕೂಡ ದೆಹಲಿಯಲ್ಲಿ ಅಂಜಲಿ ಸಿಂಗ್ ಅಂತಕ್ಕಂಥ ಒಬ್ಬ ಯುವತಿಯನ್ನ ಎಳೆದುಕೊಂಡು ಹೋದಂತ ಪ್ರಕರಣ, ಒಂದು ಯುವತಿಯ ಸಂಪೂರ್ಣ ಮೈಯ ಚರ್ಮ ಕೂಡ ಸುಲಿದು ಹೋಗುವಂತ ಸಂದರ್ಭ ನಿರ್ಮಾಣ ಆಗಿ ಸಾವನ್ನಪ್ಪಿರುವಂತ ಆ ಘಟನೆ ಇನ್ನೂ ಕೂಡ ಸಾಕಷ್ಟು ಜನರನ್ನ ಬೆಚ್ಚಿಗೊಳಿಸ್ತಾ ಇದೆ. ಅಂತಂದ್ರೆ ಅದರ ನಡುವೆ ನಾವು ನೋಡ್ತಾ ಇದ್ರೆ ಸಾಕಷ್ಟು ಊರುಗಳಲ್ಲಿ, ಅದು ಬೆಂಗಳೂರು ಇರ್ಬೋದು ಅಥವಾ ಈ ತರವಾಗಿರ್ತಕ್ಕಂಥ ನಗರ ಪ್ರದೇಶಗಳಲ್ಲಿ ಇಂಥ ಘಟನೆಗಳು ಪದೇ ಪದೇ ಮರುಕಳಿಸ್ತಾನೆ ಇದ್ದಾವೆ. ಈ ಒಂದು ಘಟನೆಯನ್ನ ದೃಶ್ಯವಂತವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಹೇಗೆ ಒಂದು ಕಾರು ಒಂದು ಬೈಕ್ ಅನ್ನ ಎಳೆದುಕೊಂಡು ಹೋಗ್ತಾ ಇದೆ ಅಂತ. ಅದೃಷ್ಟವಶಾತ್ ಇದರಲ್ಲಿ ಏನಂದ್ರೆ ಆ ಬೈಕ್ ಸವಾರರು ಇಬ್ಬರು ಇರ್ತಾರೆ, ಅವರಿಬ್ಬರಿಗೂ ಆ ಡಿಕ್ಕಿಯನ್ನ ಹೊಡೆದಿದ್ದಾಗೇನೆ ಅವರು ಪಕ್ಕದಲ್ಲಿ ಬೀಳ್ತಾರೆ. ಈಗ ಈ ಕಾರಣದಿಂದಾಗಿ ಅವರಿಗೆ ಹೆಚ್ಚಿನ ಒಂದು ಚಿಕ್ಕ ಪುಟ್ಟ ಗಾಯಗಳಾಗಿದ್ದಾವೆ. ಅವರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಂಡಿದ್ದಾರೆ. ಆದ್ರೆ ಆ ಡಿಕ್ಕಿಯನ್ನ ಹೊಡೆದಂತ ವ್ಯಕ್ತಿಗಳು ಇರ್ತಾರಲ್ಲ, ಕಾರ್ನಲ್ಲೇ ಕುಳಿತುಕೊಂಡು ನಿರಂತರವಾಗಿ ಎಳೆದುಕೊಂಡು ಹೋಗ್ತಾರೆ. ಆ ಎಳೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಬೆಂಕಿ ಕೂಡ ಆವರಿಸ್ಕೊಳ್ಳುತ್ತೆ. ಇದು ಎಷ್ಟು ಒಂದು ಡೇಂಜರ್ಸ್ ಆಗಿರ್ತಕ್ಕಂಥ ಸಂಗತಿ ಅಂತ ನೋಡೋದಾದ್ರೆ, ಒಂದು ಕಡೆಯಿಂದ ಬೆಂಕಿ ಕಾಣಿಸ್ಕೊಳ್ತಾ ಇದೆ. ಆ ಬೆಂಕಿ ಏನಾದ್ರೂ ಅಲ್ಲಿ ಪೆಟ್ರೋಲಿಗೆ ತಾಕಿದ್ರೆ ಅಥವಾ ಅಕ್ಕಪಕ್ಕದ ಯಾವ್ದಾದ್ರು ವಾಹನಗಳಿಗೆ ತಾಕಿದ್ರೆ, ಹೆಚ್ಚಿನ ದೊಡ್ಡ ಮಟ್ಟದ ಅನಾಹುತ ಸಂಭವಿಸಿದ್ರೆ ಅದಕ್ಕೆ ಜವಾಬ್ದಾರಿ ಯಾರು ಅಂತ ಕೂಡ ಪ್ರಶ್ನೆಗಳು ಮೂಡ್ತಾ ಇದಾವೆ. ಈಗ ಇಂಥ ಘಟನೆಗಳು ಮರುಕಳಿಸಂತೆ ನೋಡ್ಬೇಕಾಗುತ್ತೆ. ಒಂದು ಜನರು ಕೂಡ ತಮ್ಮ ಒಂದು ಜವಾಬ್ದಾರಿ ನಡೆಸ್ಕೊಳ್ಬೇಕು. ಎರಡನೇದಾಗಿ ಇಂಥವ್ರ ವಿರುದ್ಧ ಅತ್ಯಂತ ಕಠಿಣ ಕ್ರಮಗಳು ಕೂಡ ಆಗ್ಬೇಕಾಗತ್ತೆ. ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ.